ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾಂವ್ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಬಿಸನಹಳ್ಳಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ವೇದ ಆಗಮ ಸಂಸ್ಕೃತ ಸಂಗೀತ ಯೋಗ ಮತ್ತು ಜ್ಯೋತಿಷ್ಯ ಪಾಠಶಾಲೆ ಆವರಣದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಂತ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ವೀರಶೈವ ಪಂಚಾಚಾರ್ಯ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮ ನಾಡಿನ ಶಿವಾಚಾರ್ಯರು ಮತ್ತು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಜರುಗುವ ಮಂಗಳವಾರದಿಂದ ರವಿವಾರದ ತನಕ ಶ್ರೀ ಕ್ಷೇತ್ರ ಕಾಶಿ ಜಂಗಮವಾಡಿ ಶಾಖಮಠ ಬಿಸನಹಳ್ಳಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಬೃಹತ್ ಅಡ್ಡಪಲ್ಲಕ್ಕಿ ಮಹೋತ್ಸವ ಶ್ರೀ ಜಗದ್ಗುರು ಪಂಚಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಮಾನವ ಧರ್ಮ ಸಮಾವೇಶ ಜಂಗಮ ಆರಾಧನೆ ಜಂಗಮ ರುದ್ರ ದಂಪತಿಗಳ ಆರಾಧನೆ ಹಾಗೂ ವೀರಶೈವ ಪಂಚಾಚಾರ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾ ಭಗವತ್ಪಾದರು ಶ್ರೀ ಕ್ಷೇತ್ರ ಕಾಶಿ ಜಂಗಮವಾಡಿ ಮಠ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ನಾಡಿನ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಮಾನವ ಧರ್ಮ ಸಮಾವೇಶ ಮಹಿಳಾ ಗೋಷ್ಠಿ ಕೃಷಿ ಗೋಷ್ಠಿ ಗೃಹಸ್ಥ ಬ್ರಹ್ಮಚಾರ್ಯ ಮಹಾನುಭವ ಸಂಕೀರ್ಣ ಮಂಗಳವಾರ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಗಿದೆ. ನಂತರ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜ್ಯ ಆಧ್ಯಾತ್ಮಿಕ ಆಶೀರ್ವಚನ ನೀಡಲಾಗಿದೆ. ರಾಷ್ಟ್ರ ವೀರಶೈವ ಸೇವಾ ಸಮಾಜ ಬಲಕಂಪೇಟ ಹೈದರಾಬಾದ್ ತೆಲಂಗಾಣ ರಾಜ್ಯ ಇವರಿಂದ ಶನಿವಾರ ದಿನದಂದು ಶ್ರೀ ಮುಂಧ ಕಾಶಿ ಜ್ಞಾನಸಿಂಹನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಭಗವತ್ಪಾದರ ಮಂಗಳ ಸ್ನಾನ ಕುಂಭಾಭಿಷೇಕ ಇಷ್ಟಲಿಂಗ ಮಹಾ ಮಹೋತ್ಸವದ ಅಂಗವಾಗಿ ಶನಿವಾರ ದಿನದಂದು ಶ್ರೀಮಂತ ರಂಭಾಪುರಿ ವೀರಸಿಂಹನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ಶಿವಾಚಾರ್ಯ ಮಹಾ ಭಗವತ್ಪಾದರು ರಂಭಾಪುರಿ ಮಠ ಶ್ರೀಮನ್ ಉಜ್ಜನ್ಮನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜ್ಯದೇಶಿ ಕೇಂದ್ರ ಶಿವಾಚಾರ್ಯ ಮಹಾ ಭಗತ್ಪಾದಕರು ಉಜ್ಜನ್ ಮುನಿಪೀಠ ಶ್ರೀಮಂತ ಶ್ರೀಶೈಲ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚೆನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದರು ಶ್ರೀಶೈಲ ಪೀಠ ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಭಗವತ್ಪಾದರು ಕಾಶಿಪೀಠ ಶ್ರೀ ಕಾಶಿಪೀಠದ ನೂತನ ಜಗದ್ಗುರು ಶ್ರೀಮತ್ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ್ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದಕರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ಜಂಗಮ ಆರಾಧನೆ ಜಂಗಮ ವಿರುದ್ಧ ದಂಪತಿಗಳ ಆರಾಧನೆ ಹಾಗೂ ಮಾನವ ಧರ್ಮ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ರವಿವಾರದಂದು ಸಾಮೂಹಿಕ ವಿವಾಹ ದೀಕ್ಷಾ ಅಯ್ಯಾಚಾರ ಜರುಗಿದ್ವು. ವಿವಾಹದಲ್ಲಿ ವಧುವರಿಗೆ ಬಟ್ಟೆ ಬಾಸಿಂಗ ತಾಳಿ ಕಾಲುಂಗುರ ಕೊಡಲಾಗುತ್ತೆ. ನಂತರ ಮಹಾಪ್ರಸಾದ ಜರುಗುವುದು. ಕಾನೂನು ಪ್ರಕಾರ ವರನಿಗೆ 21 ವರ್ಷ ವಧುವಿಗೆ 18 ವರ್ಷದಂತೆ ವಿವಾಹವನ್ನ ಜರುಗಿಸಲಾಗಿತ್ತು. ಬಹಳಷ್ಟು ಮಟ್ಟಿಗೆ ಜಗದ್ಗುರು ಪಂಚಾಚಾರ್ಯ ವೇದ ಆಗಮ ಸಂಸ್ಕೃತ ಸಂಗೀತ ಪಾಠಶಾಲೆ ಏನಿದೆ, ಇದೊಂದು ಗುರುಕುಲ ಪಾಠಶಾಲೆ ಅನ್ನುವಷ್ಟರ ಮಟ್ಟಿಗೆ ಇದ್ದಿದ್ದಂತಹ ಈ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ತನ್ನ ವ್ಯಾಪ್ತಿಯನ್ನ ತನ್ನ ಅಭಿವೃದ್ಧಿಯನ್ನ ತನ್ನ ಪರಿಮಿತಿಯನ್ನ ಹೆಚ್ಚಿಸಿಕೊಳ್ತಾ ಒಂದರ್ಥದೊಳಗ ಕರ್ನಾಟಕದ ಕಾಶಿಯಾಗಿ ದಕ್ಷಿಣದ ಕಾಶಿಯಾಗಿ ಇವತ್ತು ನಿಮ್ಮೆಲ್ಲರ ಕಣ್ಣ ಮುಂದೆ ನಿಂತಿದೆ ಅನ್ನುವಂಥ ಮಾತನ್ನಿಟ್ಟುಕೊಂಡು ಮಾಡಿದಂತಹ ಯಾವುದೇ ಕಾರ್ಯ ಇದಲ್ಲ. ಇದೆಲ್ಲವೂ ಕೂಡ ಜಗದ್ಗುರು ಆದಿ ಪಂಚಾಚಾರ್ಯರ ಆಶೀರ್ವಾದ ಬಲ, ಆರಾಧ್ಯರ ಅನುಗ್ರಹ ಜೊತೆಗೆ ನಿಮಗೆಷ್ಟು ಸಂತೋಷವನ್ನು ತಂದಿದೆಯೋ ಅಷ್ಟೇ ಸಂತೋಷ ವೇದಿಕೆಯಲ್ಲಿರುವಂಥ ನಮ್ಮ ಶಿವಾಚಾರ್ಯರಿಗೆ, ಕಾಶಿ ಜಗದ್ಗುರುಗಳವರಿಗೆ, ಉಳಿದಂತೆ ಎಲ್ಲ ಪೀಠಾಚಾರ್ಯರಿಗೂ ಕೂಡ ಆ ಸಂತೋಷ ಸಂಭ್ರಮ ಉಂಟಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ನೀವು ಹೆಮ್ಮರಗಳು ದೊಡ್ಡ ಆಲದ ಮರಗಳು ಅನ್ನುವಂಥ ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರ. ಇಬ್ಬರು ಕೂಡ ಅತಿರಥ ಮಹಾರಥರು. ಒಬ್ಬರು ಅತ್ಯಂತ ಸಮಾಜಮುಖಿಯಾಗಿ ಸರ್ಕಾರದ ಮೇಲೆ, ಪ್ರಭುತ್ವದ ಮೇಲೆ, ಸಮಾಜದ ಮೇಲೆ ಅತ್ಯಂತ ಹಿಡಿತವನ್ನು ಸಾಧಿಸಿ ಯಾವ ರೀತಿಯಾಗಿ ಸಮಾಜ ಅನ್ನುವಂಥದ್ದರ ಕುರಿತು ಅಪ್ರತಿಮವಾಗಿರ್ತಕ್ಕಂಥ ಸಂಘಟನಾ ಚಾತುರ್ಯ ನಮ್ಮ ರಂಭಾಪುರಿ ಜಗದ್ಗುರುಗಳವರಿಗಿದ್ರೆ,
ಆಂತರಿಕವಾಗಿ ಧರ್ಮದ ಜಿಜ್ಞಾಸೆಯನ್ನ, ಧರ್ಮದ ಜ್ಞಾನವನ್ನ, ವೀರಶೈವ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿಯ ಪಾರಾಯಣವನ್ನ ಎಲ್ಲ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಅದನ್ನ ಮನೆ ಮನೆಗೂ ಮನಸ್ಸಿಗೂ ತಲುಪಿಸಿದಂತಹ ಒಂದು ಧರ್ಮದ ನಿಷ್ಠಾತರು ಯಾರಂದ್ರೆ ಶ್ರೀಮದ್ ಕಾಶಿ ಜಗದ್ಗುರುಗಳು. ಇವರೀರ್ವರ ಅಪೂರ್ವ ಸಂಗಮ. ರಸ್ತೆ ಎಡಬದಿಯಲ್ಲಿರ್ತಕ್ಕಂಥದ್ದು ಸ್ವಲ್ಪ ಸ್ಥಳವನ್ನು ಕೊಡಬೇಕು. ಶ್ರೀ ವಿದ್ಯಾವಾಹಿನಿ ವಿದ್ಯಾವಾಚಸ್ಪತಿ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಕಾಲಿನಿಂದವರೆಲ್ಲ ಹೊರ ಕಳಿಸ್ಬೇಕು. ಪಂಚಮಹಾನಗ ಸಮಧಿಷ್ಠಿತೆ ನ್ಯಾಯ ಕಾವ್ಯಾಲಂಕಾರ ನಾಟಕ ಗಾನ ಕವಿತ್ವ ಕಾಮಶಾಸ್ತ್ರ ಧೋರಣೆ ಮಾಂಗಲ್ಯ ಧಾರಣ ಮಹೋತ್ಸವ ಮಾಂಗಲ್ಯ ಧಾರಣ ಹಿಂಗವ್ರಿ ನೀವು ಸರ್ ಶಾಲೆಯ ಕಮಿಟಿ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಉಮಾದೇವಿ ಉಮಾಶಂಕರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೂ ಈ ವೇದಿಕೆ ಮೇಲೆ ಕುಳಿತಂತಹ ಎಲ್ಲ ನಿರೂಪಣೆಗೈದಿರುವಂತಹ ಲಯನ್ಸ್ ಸ್ಕೂಲ್ ಟೀಚರ್ ಆದಂತಹ ಗಂಗೂಬಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅದೇ ರೀತಿ 101 ಮದುವೆ ಮಾಡಿರುವಂತಹ ಕುಟುಂಬ, ಮೊಟ್ಟ ಮೊದಲು ವೇದ ಪಾಠ ಶಾಲೆಯನ್ನು ಸ್ವಾಮಿಗಳು ಕಲಿತಿರುವಂತಹ ವೇದ ಪಾಠ ಇಟ್ಟಿರುವಂತವರು ಡಾಕ್ಟರ್ ಭಕ್ತವತ್ಸಲ ಅವರಿಗೆ ಜೋರಾದ ಚಪ್ಪಾಳೆ ಅವರಿಗೆ 1947ರಲ್ಲಿ ಅವಾಗ ಸಾಮೂಹಿಕವನ್ನು ಮಾಡಿರುವಂತಹ ಕುಟುಂಬರು ಅವರಿಗೆ ಸ್ವಾಗತವನ್ನು ಬಹುವಿಧ ಸಾಧನ ಸನಾಥದ ಗಜಗಾಯಮಾನ ಭೋಡ ಪ್ರಬಂಧ ಗಂಧಾನುಬಂಧ ಬಂಧರಿತ ಗಂಧರ್ವ ಕುಲಗಲಿತ ಗಜಪದ ನಿಜ ನಿಕಟ ತಡಸ್ಯ ಗಿರಿಜಾಜಯಾಪ್ತಿ ಜರಜಾತ ಪಂಡ್ಯ ಮನುಜಾತಿ ಪಕ್ರ ತನುಜಾ ವಿವಾಹ ಪರಜಾತ ಮೋತ ಸಹಜಾತ ಜಾತ ಜಲಜಾಯುದೀಯ ದಿವ್ಯ ಮಂಗಲ ಯಾತ್ರ ಸಮುತ್ಸಾಹಸ್ಯ ಭಗವತಃ ಅನ್ನಪೂರ್ಣಾ ವಿಶಾಲಾಕ್ಷಿ ಸಮೇತ ಶ್ರೀ ಕಾಶಿ ವಿಶ್ವೇಶ್ವರಸ್ಯ ಕೃಪಯಾ पुरोतिमुखा चतोतिरतिवा सहस्र घटना सुरोचित महासुरोरुहा भाचातुरे निलयन जमरीचिका वैखरी धोरणि परेतदक्षरे शत्रुवनिधरे जृम्भिबम्बरे विनाथजरे घृतुम्बजवरी भाव विजतटादिभो निष्कुट राम शुभतटालङ्क्रिया नटायतोत्तममकुटग्रिगिचलचटामत्रवि कटा विभुवन स्फुटाहङ्क्रियो नटाकुलविभ जटालोल्लतरया तडद्भुत दिव्य निज चरणारविन्दस्य सप्तति कमल प्रस्तर मुखसुरदस्तरधर निज हस्तधरस्वर मोदाम्बुज प्रतिभक्तन्नवनिधि सज्जन्नवनिधि कौतुक निरुवधि चारण भूषण चारण सरिनिक चारण किन्नर पन्नग रक्षो यक्ष प्रतिद प्रमद प्रजय प्रथम प्रहृतिक परिविलसित परिणज प्रवेशस्य साक्षात् ताण्डव नृत्यकरे परमेश्वरस्य कृपया दशकंदर भजतांडव परिचालन गिरिजाचल गिरिರಂಭುಜ ಪರಿಸಂಭೃತ ಬಹುತೋಷಿತ ಮಾನಸ ಶಿವಾಚಾರ್ಯ ಭಗವತ್ಪಾದಗಳು ಪರಮ ಜಗದ್ಗುರುಗಳವರ ಪಾದಂಗಗಳಲ್ಲಿ ಭಕ್ತಿಪೂರ್ವಕವಾಗಿ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ
ಡಾಕ್ಟರ್ ಭಕ್ತವತ್ಸಲಂ ಹೈದರಾಬಾದ್ ಮತ್ತು ಬಕ್ಕಂಪೇಟೆಯಿಂದ ಆಗಮಿಸಿದಂತಹ ತೆಲಂಗಾಣದ ಯಾವತ್ತೂ ಧರ್ಮಾಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನೆರವೇರಿದಂತಹ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಇಲ್ಲಿ ಕಳೆದ 16 ವರ್ಷಗಳಿಂದ ನಡೀತಕ್ಕಂತಹ ಕಾರ್ಯಕ್ರಮಗಳನ್ನು ವೀಕ್ಷಿಸಿದವು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತೋಷದ ಸಂಗತಿ. ಈ ಒಂದು ಸಣ್ಣ ಗ್ರಾಮ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡು ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ದಕ್ಷಿಣ ಕಾಶಿ ಆಗುವುದರಲ್ಲಿ ಎಲ್ಲ ಭಕ್ತರಿಗೂ ಕೂಡ ಆಶೀರ್ವಾದವನ್ನು ಮಾಡಿ, ಅದು ನಿಜಕ್ಕೂ ಕೂಡ ಆ ಕೀರ್ತಿ ಯಾರಿಗೆ ಸಲ್ತದ ಅಂತಂದ್ರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಪ್ರಸ್ತುತ ಕಾಶಿ ಜಗದ್ಗುರುಗಳವರಿಗೆ ಸಲ್ತದ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಕೇವಲ ಅವರು ಆಶೀರ್ವಾದವನ್ನು, ಕಾಶಿ ವಿಶ್ವನಾಥನ ಆಶೀರ್ವಾದವನ್ನು, ತಾಯಿ ಅನ್ನಪೂರ್ಣೇಶ್ವರಿ ವಿಶಾಲಾಕ್ಷಿಯ ಆಶೀರ್ವಾದವನ್ನು ಮಾಡಿಸುವುದರ ಜೊತೆಗೆ ಎಲ್ಲ ಪೀಠಾಧೀಶರನ್ನ, ಈ ಪಂಚ ಪೀಠಾಧೀಶರು ಅಂತಂದ್ರೆ ಜೀವನವನ್ನು ನಡೀಲಿಕ್ಕೆ ನಮ್ಮ ಮಧ್ಯದಲ್ಲಿ ಬಂದು ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಎಷ್ಟೊಂದು ಪುಣ್ಯಶಾಲಿಗಳು ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳಬೇಕಾಗ್ತದೆ. ನಿಜಕ್ಕೂ ಕೂಡ ಬಹಳ ಸಂತೋಷ. ನಿನ್ನೆ ಪಂಚ ಪೀಠಾಧೀಶರು ಅನೇಕ ಇವತ್ತು ಆಶೀರ್ವಾದವನ್ನ, ಉತ್ತಮ ಸಂದೇಶಗಳನ್ನ ನಮಗೆ ನೀಡಿ ಪೂಜೆಯನ್ನು ಕೂಡ ಮಾಡಿ ಹೋಗಿದ್ದಾರೆ. ನಮ್ಮ ಭಾಗದ 2 ಕೋಟಿ ರೂಪಾಯಿ ಬರಲಿ ನಾನು ಖರ್ಚು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಸೇವೆಯನ್ನು ಮಾಡ್ತಾ ಹೋಗಿದ್ದಾದ್ರೆ ಆ ಭಗವಂತ ನಮ್ಮ ಮೇಲೆ ಇರ್ತಾನ ಅಂತಕ್ಕಂಥದ್ದನ್ನ ಗ್ರಾಮ ಇಲ್ಲಿ ಮದುವೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ಬಹುಶಃ ಎಲ್ಲರೂ ಕೂಡ ಧರ್ಮದ ಕಾರ್ಯವನ್ನು ಮಾಡ್ತಾ ಸಮಾಜ ಸೇವೆಯನ್ನು ಸಮಾಜಮುಖಿಯಾಗಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಆಶೀರ್ವಾದ, ಅವರ ಒಂದು ಹೃದಯಾಂತರಾಳದಿಂದ ಬರ್ತಕ್ಕಂತಹ ಒಂದು ನಿಮಗೆ ಆ ಪುಣ್ಯವನ್ನು ಸಂಪಾದಿಸಿ ಅವರು ಜೀವನ ಮುಕ್ತಿಯನ್ನು ಪಡಿತಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಡೀತಕ್ಕಂಥ ಕೈಯಾಚಾರ ಹಾಗೂ ಸಾಮೂಹಿಕ ಹಾಗೂ ಈ ಪೂಜೆ ಅಂಗವಾಗಿ ಈ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಆಚಾರ್ಯ ಗುರುಗಳಾದಂಥ ಶ್ರೀ 1008 ಶ್ರೀ ಜ್ಞಾನ ಶಿವಾಚಾರ್ಯ ಶ್ರೀ 1008 ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರವರ ಯಾರನ್ನ ಬಿಡ್ಬೇಡ್ರಿ, ದಯವಿಟ್ಟು ಅಸಲ್ ಕೊಡ್ಬೇಡ್ರಿ, ಯಾರಿಗೆ ಕೊಡ್ಬೇಡ್ರಿ, ದಯವಿಟ್ಟು ಕೊಡ್ಬೇಡ್ರಿ. ಇಂದಿನ ದಿವಸ ನೀವೆಲ್ಲರೂ ಬಹಳ ಸಂತೋಷವಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಿ. ನೂತನ ದಂಪತಿಗೆ ಹೇಳೋದಿಷ್ಟೇ, ಯಾವಾಗಲೂ ಈ ಮದುವೆ ಅಂದ್ರೆ ಒಂದು ಮಂತ್ರಿಯಿಂದ ಇನ್ನೊಂದು ಮಂತ್ರಿ ಜೋಡಣೆ ಮಾಡೋದು. ಈ ಎಲ್ಲ ದಂಪತಿಗೆ ಕಿವಿ ಮಾತು ಏನಂದ್ರೆ, ವರನಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ, ತಾನು ಯಾವ ಪ್ರಕಾರವಾಗಿ ಅವರ ಅತ್ತಿ ಮಾವನನ್ನ ನೋಡ್ಬೇಕು. ಇನ್ನು ತಾಯಂದ್ರೆ ಏನಂದ್ರೆ, ನೀವು ತವ್ರ ಮನೆಯಲ್ಲಿ ನಿಮ್ಮ ತಾಯಿ ಮಹಾಸನ್ನಿಧಿಯವರ ಸನ್ನಿಧಾನ ನೀವೆಲ್ಲರೂ ಇವತ್ತು ದಂಪತಿ ಜೀವನದಲ್ಲಿ ಪಾಲಿರ್ತಾ ಇದ್ದಾರೆ. ಹೆಚ್ಚೇನು ಮಾತಾಡಂಗಿಲ್ಲ. ಪರಮ ಪೂಜ್ಯ ಮಹಾಸನ್ನಿಧಿ ಶ್ರೀಯುತ ಶರಣು ಅಂಗಡಿಯವರು ನಮಸ್ಕಾರ. ದಯವಿಟ್ಟು ಯಾರು ಎದ್ದು ಹೇಳ್ಬೇಡ್ರಿ, ಸಮಿತಿಯವರ ಒಂದು ಆಶೀರ್ವಚನ ಇರುತ್ತೆ, ದಯವಿಟ್ಟು ಯಾರು ಹೇಳ್ಬೇಡ್ರಿ. ಈ ಒಂದು ಸಭೆಯಲ್ಲಿ ಬಡ ಮಕ್ಕಳಿಗೆ ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಸನ್ನಿಧಿಯವರಿಗೆ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇವತ್ತು ಇಷ್ಟಲಿಂಗ ಪೂಜೆ ಹಾಗೂ ಏನು ಸಾಮೂಹಿಕ ವಿವಾಹದಲ್ಲಿ ಎಲ್ಲರ ಸನ್ನಿಧಿಯವರ ಸಮಕ್ಷಮದಲ್ಲಿ ಅವಶ್ಯವಾಗಿ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದೀರಿ. ವಿಶೇಷವಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಫೈನಾನ್ಷಿಯಲ್ ಕಾಶಿ ಸನ್ನಿಧಿಯವರಿಂದ ಸಾಮೂಹಿಕವಾಗಿ ಕೇಳಿ ಬಂತ. ನಮ್ಮೂರಿಂದ ಬಂದು ಇಲ್ಲಿ ನೂತನ ದಂಪತಿಗಳು ವಿವಾಹ ಕಾಲ ಆಗ್ತಾ ಇದ್ದಾರೆ. ಅವರಿಗೆ ಈ ಕಾಶಿ ಸನ್ನಿಧಿಯಿಂದ ಭಾಳ ಉಪಯೋಗ ಆಗಿದೆ. ಬಡವರ ಬಗ್ಗರಿಗೆ ಆಗಲಿ ಮತ್ತು ವಿಶೇಷವಾಗಿ ಮದುವೆ ಆಗ್ತಕ್ಕಂಥವ್ರಿಗೆ ದಂಪತಿಗೆ ಒಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ಇದೇನಪ್ಪ ಅಂದ್ರೆ ಪಂಚ ಪೀಠಗಳ ಒಂದು ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ಇವತ್ತು ದಿವಸ ಈ ದಂಪತಿಗಳು ಕಾಲಿಡ್ತಾ ಇದ್ದಾರೆ. ಅವರಿಗೆ ಒಂದು ಒಳ್ಳೆಯ ಶುಭ ಆಶೀರ್ವಾದ
ಅರಮುನಿದರ ಗುರು ಕಾಯುವಂತೆ ಗುರುವಿನ ಆಶೀರ್ವಾದ ದೊಡ್ಡದು. ಅದಕ್ಕೆ ಈ ಗುರು ಸ್ಥಾನದಲ್ಲಿ ಮದುವೆ ಆಗ್ತಾ ಇದ್ದಾರೆ. ನಾಗರಾಜ ಮತ್ತು ರಾಜೇಶ್ವರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಸಾಮೂಹಿಕದಲ್ಲಿ ಮಾಡ್ತಕ್ಕಂಥ ವಿವಾಹದಲ್ಲಿ ದಂಪತಿಗಳಿಗೆ ಒಳ್ಳೆಯ ಶುಭ ಆಶೀರ್ವಾದ ಮಾಡಲು ಸಾರ್ವಜನಿಕವಾಗಿ ಮನೆಯಲ್ಲಿ ಮಾಡಿದರೆ ಬಂಧುಗಳು ಅಷ್ಟೇ ಬರ್ತಾರೆ, ಕುಟುಂಬದವರು ಅಷ್ಟೇ ಬರ್ತಾರೆ. ಇಲ್ಲಿ ಎಲ್ಲರೂ ಕರೆಯದೆ ಬಂದು ಅವರು ಆಶೀರ್ವಾದ ಮಾಡೋದಕ್ಕೆ ಒಂದು ಒಳ್ಳೆಯ ಶುಭ ಆಶೀರ್ವಾದ ಆಗ್ತೈತಿ. ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತ ನಮ್ಮ ಅನಿಸಿಕೆ ಆಗ್ತದೆ. ಶ್ರೀ ಜಗದ್ಗುರು ಪಂಚಾಚಾರ್ಯ ವೇದ ಆಗಮ ಸಂಸ್ಕೃತ ಸಂಗೀತ ಯೋಗ ಮತ್ತು ಜ್ಯೋತಿಷ್ಯ ಪಾಠಶಾಲೆ ಬಂಕಾಪುರ ಬಿಸನಹಳ್ಳಿ ಹಾಗೂ ಪಾಠಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಸುತ್ತಮುತ್ತಲಿನ ನಗರ ಪಟ್ಟಣ ಗ್ರಾಮಗಳ ಸರ್ವ ಸದ್ಭಕ್ತರು, ಹಲವಾರು ರಾಜಕಾರಣಿಗಳು, ಗಣ್ಯರು, ಸಾರ್ವಜನಿಕ ಸದ್ಭಕ್ತರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.